ನಮ್ಮ ಹುಡುಗ ಇಲ್ಲೇ ಬಂದು ಮುಂದೆ ನಿಂತಾನೆ. ಏನ್ ಬೇಕಾ? ಯಾವ್ರನಿಂದ? ನೀನ್ ಸೋಮವಾರ ಅಂತ ಕೇಳಲಿಲ್ಲ ತಮ್ಮ, ಯಾವ್ರನಿಂದ ನೋಡಿ. ಇಷ್ಟು ಫುಲ್ಲು ಒಬ್ಬನೇ ಒಳಗಡೆಗೆ ಹಗ್ಗ ಹಾಕಿ ಹಾಯ್ ಫ್ರೆಂಡ್. ಮಳೆ ಅಂದ್ರೆ ಇದನ್ ಮಳೆಗಾಲನೋ ಬೇಸಿಗೆಗಾಲನೋ ಒಂದು ಗೊತ್ತಾಗ್ತಾ ಇಲ್ಲ, ಆ ರೇಂಜ್. 12:45 1 ಕಾಲೇನೋ 1 ಗಂಟೆನೋ ಟೈಮ್. ಇವಾಗ 6:30. ಇವಾಗ ಎದ್ದಿದ್ದೀನಿ. ಪಾಯಿಂಟ್ ರೀ ಹುಬ್ಳಿ ಯಾವ್ದೋ ಸ್ಲಮ್ ಒಳಗೆ ಬಂದಾಗ ಆಗ್ಬಿಟ್ಟೈತೆ ನೋಡ್ರಿ. ರೋಡ್ ಹೆಂಗೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ಲಾಗ್ಸ್. ನಾನು ನಿಮ್ಮ ಕಿಶೋರ್. ಇವತ್ತಿನ ಲಾಗ್ ಏನಪ್ಪ ಅಂದರೆ, ನಾನು ನಮಸ್ತೆ ನೋಡ್ತಾ ಇರ್ಬೋದು, ಫುಲ್ಲು ಮಳೇಲಿ ನೆಂದೋಗ್ಬಿಟ್ಟಿದ್ದೀನಿ. ಯಾವ ಕಾರಣಕ್ಕೆ ಅಂದರೆ ಲಾಸ್ಟ್ ಲಾಗಲ್ಲಿ ನೋಡ್ದಂಗೆ ಸುಸ್ತಾಗೋಯ್ತು. ಇವಾಗ ಬಂದು ಕೂತಿದ್ದೀನಿ. ಲಾಸ್ಟ್ ಲಾಗಲ್ಲಿ ನೋಡ್ದಂಗೆ ಇದರಿಂದ ಶಾರದಾಂಬ ದೇವಸ್ಥಾನ, ಊರ ಹೆಸರು ಬರೋಲ್ಲ, ಅಲ್ಲಿಂದ ಬೆಂಗಳೂರಿಗೆ ಗಾಡಿ ತಗೊಬಂದು ಖಾಲಿ ಮಾಡಿದೆ ಲೋಡ. ಅಲ್ಲಿ ಖಾಲಿ ಮಾಡಿ ತಿರ್ಗಾ ರಿಟರ್ನ್ ಬುಕ್ಸ್ ಲೋಡ್ ಐತೆ ಅಂತ ಮುಂಚೆ ಹೇಳಿದ್ನಲ್ಲ, ಅದೇ ಬುಕ್ಸ್ ಲೋಡಿಗೆ ವಾಪಸ್ ಬಂದಿದ್ದು. ನಮ್ಮ ಗಾಂಡನ ಶಿಪ್ ಹೆಂಗಾಗ್ಬಿಟ್ಟೈತೆ ಅಂದರೆ ಲೋಡ ನೋಡಿ, ಇಲ್ಲಿ ಭರಾವತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಭರಾವತಿ ಸ್ಟಾರ್ಟ್ ಆಗಿಲ್ಲ, ಇಲ್ಲಿ ಬಂದ ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಪಟ ಅಂತ ಹಗ್ಗ ಹಾಕಿ, ಕಮಾನ್ ಹಾಕಿ, ಟಾರ್ಪಲೆಲ್ಲ ಎಳೆದು, ಮೇಲ್ಗಡೆಗೆ ಹಗ್ಗ ಹಾಕಿಲ್ಲ, ಬರೀ ಒಳಗಡೆಗೆ ಹಗ್ಗ ಹಾಕ್ಬಿಟ್ಟು ಹಂಗೆ ಟಾರ್ಪಲ್ ಎಳೆದಿದ್ದೀನಿ. ಮನೆ ತೋರಿಸ್ತೀನಿ ಹೆಂಗೆ ಹಾಕಿದ್ದೀನಿ ಅಂತ. ನಿಜವಾಗ್ಲೂ ಬೇಡ ಅನ್ನಿಸ್ಬಿಡ್ತದೆ ಡಿಪಾರ್ಟ್ಮೆಂಟು. ಈಗ ನೋಡಿ ಮಳೆ ಹೋಗಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ನೋಡಿ. ಇಷ್ಟು ಫುಲ್ಲು ಒಬ್ಬನೇ ಒಳಗಡೆಗೆ ಹಗ್ಗ ಹಾಕಿ, ಟಾರ್ಪಲ್ ಎಳೆದು, ಒಳಗಡೆ ಹ್ಯಾಂಗಲ್ಸ್ ಎಲ್ಲ ಹಾಕಿ ನೋಡಿ ಇಲ್ಲೆಲ್ಲ ಬಿಟ್ಟಿದ್ದೀನಿ. ಅದು ಒಂದು ರಗ್ದಿನ ಹಾಕೋಕ್ಕಾಗಲ್ಲ, ಅದು ಸ್ವಲ್ಪ ತೂತ ಐತೆ. ಹಂಗಾಗಿ 2 ಹಾಕ್ಬೇಕು. ಒಂದು ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ಮತ್ತೆ ಇನ್ನೊಂದು ಹಾಕ್ಬೇಕು. ಹೆಂಗೆ ಆಗ್ಬಿಡ್ತು ನಮ್ಮ ಅವಸ್ಥೆ ಅಂದರೆ ನಿಜವಾಗ್ಲೂ ನೋಡಿ ಹೆಂಗೆ ಆಗಿದ್ದೀನಿ ಅಂತ. ನಿಜವಾಗ್ಲೂ ಬೇಡ ಅನ್ನಿಸ್ತದೆ. ಆದರೂ ಏನು ಮಾಡೋಂಗಿಲ್ಲ, ಇಷ್ಟಪಟ್ಟು ಬಂದಿದ್ದೀವಿ. ಇಷ್ಟಪಟ್ಟು ಬಂದಮೇಲೆ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ಬೇಕು. ಮಳೆಗಾಲದಲ್ಲಿ ಮಾತ್ರ ನಮಗೆ ಇಷ್ಟು ಹಿಂಸೆ ಆಗುತ್ತೆ ಅನ್ನೋದು ಬಿಟ್ಟರೆ ಬಾಕಿ ಟೈಮಲ್ಲಿ ಹಿಂಸೆ ಆಗೋಲ್ಲ. ಮಳೆಗಾಲದಲ್ಲಿ ಮಾತ್ರ ಇಷ್ಟೊಂದು ರಿಸ್ಕ್ ಆಗುತ್ತೆ ಅಷ್ಟೇ. ಇನ್ನು ಲೋಡ್ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಮಳೆ ನಿಂತೈತೆ. ಮಳೆ ನಿಂತ್ಬಿಟ್ಟೆಲ್ಲ ಬಿಸಿಲು ಬತ್ತೈತೆ. ಒಂದು 10 ನಿಮಿಷ ಸುಮ್ಮನೆ ಇದ್ಬಿಟ್ಟಿದ್ರೆ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಕಮನ್ ಆಗ್ತಾ ಇದೆ. ಮಳೆ ಜೋರ ಬಂದಿದ್ದರಿಂದ ಫುಲ್ಲು ನೆನ್ಕೊಂಡು ಒಳಗಡೆ ಹಾಕೊಂಡು ಮೈಕೆಲ್ಲ ಬಿಡ್ಬೋದು. ಅಷ್ಟು ಕರೆಕ್ಟಾಗಿ 10 ನಿಮಿಷಕ್ಕೆ ಒಳಗಡೆ ಹ್ಯಾಂಗಲ್ ಹಾಕಿ ಹಗ್ಗ ಎಲ್ಲ ಎಳೆದು ಟಾರ್ಪಲ್ ಹಾಕಿ, ಟಾರ್ಪಲ್ ಮೇಲೆ ಇನ್ನೂ ಹಗ್ಗ ಹಾಕಿಲ್ಲ. ಲೋಡ್ ಆದಮೇಲೆ ಹಾಕೊಂಡು ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಇಲ್ಲಿ ಹಾಕೋಕ್ಕಾಗಲ್ಲ ನೋಡಿ, ಇಲ್ಲಿ ಲೈಟ್ ಕಂಬಗಳೆಲ್ಲ ಇದ್ದಾವೆ. ಒಬ್ಬನೇ ಇರೋದ್ರಿಂದ ಆ ಕಡೆ ಈ ಕಡೆ ಎಸ್ಕೊಂಡು ಹಗ್ಗ ಹಾಕ್ಬೇಕು. ಹಾಗಾಗಿ ಏನೂ ಹಾಕಿಲ್ಲ. ಲೋಡ್ ಆದ್ಮೇಲೆ ಸ್ವಲ್ಪ ಮುಂದಕ್ಕೆಲ್ಲರೂ ಫ್ರೀ ಆಗಿರೋ ಜಾಗಕ್ಕೆ ತಗೊಂಡೋಗಿ ಅಲ್ಲಿಂದ ಹಗ್ಗ ಹಾಕಬೇಕು. ಟಾರ್ಪಲ್ ಏನೋ ಹಾಕೈತೆ. ಈಗ ಹಗ್ಗ ಹಾಕೋದು ಆ ಕಡೆ ಈ ಕಡೆ ಎಸ್ಕೊಂಡು ಹಾಕಂದ್ರೆ ಕೆಲಸ ಮುಗಿಯುತ್ತೆ. ಮಧ್ಯಾಹ್ನ ನಿಜವಾಗ್ಲೂ ಇನ್ನೂ ಊಟ ಸಮೇತ ಮಾಡಿಲ್ಲ. ಹಿಂಗೆ ನಮ್ಮ ಕೆಲಸ ಏನು ಮಾಡೋಣ. ಅಷ್ಟು ಯಪ್ಪ ಜರ ಸುಸ್ತಾಯ್ತೈತೆ. ಫಸ್ಟ್ ಹೋಗಿ ಎಲ್ಲರೂ ಊಟ ಸಿಕ್ಕಿರಿ ಊಟ ಮಾಡೋಣ. ಮೇ ಬಿ 4 ಗಂಟೆ ಆಯ್ತು. ಈಗ ಊಟ ಸಿಗ್ತದಿಲ್ಲೋ ಅನ್ನೋದು ಗೊತ್ತಿಲ್ಲ. ಟೀಗಿ ಬಂದೇನಾದ್ರು ಸಿಕ್ಕಿರಿ ತಿನ್ಕೊಂಡು ಕುಡ್ಕೊಂಡು ಬರೋಣ. ಬನ್ನಿ ಹೋಗ್ಬಿಟ್ಟು ಬರೋಣ. ಲೋಡ್ ಸ್ಟಾರ್ಟ್ ಮಾಡಲಿ. ಲೋಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಏನು ಲೋಡಿಗೆ ಬಂದಿದ್ದೀನಿ ಅಂತ ಹೇಳಿಲ್ಲ ಅಲ್ವಾ. ತಿರ್ಗಾ ಬುಕ್ ಲೋಡಿಗೆ ಬಂದಿದ್ದೀನಿ. ತಿರ್ಗಾ ಅದೇ ರೂಟು ಕಲ್ಗಡಕಿ, ಕುಂದಗೋಳ, ಹುಬ್ಳಿ 2 ಪಾಯಿಂಟು, ಧಾರವಾಡ 2 ಪಾಯಿಂಟು. ಹಳಿಯಾಳ ಇಲ್ಲ, ಕಳಸತಿ ಹಳಿಯಾಳ ಹೋಗಿದ್ವಲ್ವ. ಇವಾಗ ಹಳಿಯಾಳ 1 ಪಾಯಿಂಟ್ ಇಲ್ಲ, ಬಿಟ್ಟರೆ ಇನ್ನೊಂದು 2 ಪಾಯಿಂಟ್ ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾವೆ. ಹುಬ್ಳಿ 2 ಪಾಯಿಂಟ್ ಆ್ಯಡ್ ಆಗಿದ್ದಾವೆ. ಲಾಸ್ಟ್ ಟ್ರಿಪ್ ಹುಬ್ಳಿ ಇರಲಿಲ್ಲ, ಈ ಟ್ರಿಪ್ ಹುಬ್ಳಿ 2 ಪಾಯಿಂಟ್ ಆ್ಯಡ್ ಆಗಿದ್ದಾವೆ. ಬನ್ನಿ ಲೋಡೆಲ್ಲ ಮಾಡ್ಕೊಬಿಟ್ಟು ಸಿಗೋಣ. ಸುಸ್ತಾಗ್ತೈತೆ. ಫಸ್ಟ್ ಹೋಗಿ ಏನಾದ್ರು ಕುಡಿದು ತಿನ್ನೋಣ ಬನ್ನಿ. ಗುರು ಲೋಡೆಲ್ಲ ಆಲ್ಮೋಸ್ಟ್ 3/4 ಭಾಗ ಆಯಿತು. ಮಳೆ ಎಲ್ಲ ನಿಂತೆ ಹೋಯ್ತು. ಇವಾಗ ಎಷ್ಟು ನರಕ ಕೊಟ್ಬಿಡ್ತು ಮಳೆ ಅಂದರೆ ನಿಜವಾಗ್ಲೂ. ಲೋಡ್ ಮಾಡ್ತಾವ್ರೆ. ಇನ್ನೊಂದು ಪಾಯಿಂಟ್ ಹಾಕ್ಬೇಕು. ಬಿಲ್ ಕೊಟ್ಟಿದ್ದಾರೆ, DC ಕೊಟ್ಟಿದ್ದಾರೆ. 6 ಪಾಯಿಂಟ್ ಅನ್ಲೋಡು DC ಕೊಡ್ತಾ ಐತೆ. ಹೆಂಗಿದ್ರು ಮಳೆ ಕಮ್ಮಿ ಐತೆ. ಅವ್ರು ಹಿಂದೆ ಹಾಕ್ತಾವ್ರೆ. ಮುಂದಕ್ಕೆ ಹಗ್ಗ ಹಾಕೊಳ್ಳೋಣ. ಸುಮ್ಮನೆ ಕೂತ್ಕೊಂಡು ಏನು ಮಾಡಿದ್ರು. ಇಷ್ಟೊತ್ತಕ್ಕ ಊಟನೂ ಮಾಡಲಿಲ್ಲ, ಎಲ್ಲೂ ಹೋಗ್ಲೂ ಇಲ್ಲ, ಟೀ ಕುಡಿಯೋಕ್ಕೂ ಹೋಗಲಿಲ್ಲ. ಸುಸ್ತಾಗಿ ಹಂಗೆ ಮಲ್ಕೊಂಡು ಇಲ್ಲೇನೆ ಫ್ಯಾನ್ ಹಾಕ್ಕೊಂಡು ಹಿಂಗೆ ಮಲ್ಕೊಬಿಟ್ಟಿದ್ದು. ಇವಾಗ ಅವರೇ ಎದ್ದೇಳಿಸ್ಬಿಟ್ಟು ಬಿಲ್ ಆಯಿತು ತಗೊಳ್ಳಿ ಅಂದ್ಬಿಟ್ಟು ಬಿಲ್ ಕೊಟ್ಟರು. ಫುಲ್ಲು ಹಗ್ಗ ಹಾಕೊಳ್ಳೋಣ. ಆಮೇಲೆ ಹಿಂದೆ ಆದಮೇಲೆ ಹಿಂದಕ್ಕೂ ಫುಲ್ ಕವರ್ ಮಾಡೋಣ. ಪೂರ್ತಿ ಕವರ್ ಆದಮೇಲೆ ಮತ್ತೆ ಸಿಗೋಣ ಬನ್ನಿ. ಫುಲ್ಲು ಕಂಪ್ಲೀಟಾಗಿ ಹಾಕೋಣ. ಹಗ್ಗನ ಒಬ್ಬನೇ ಇರೋದು, ಒಬ್ಬನೇ ಹಾಕ್ಬೇಕಲ್ಲ, ಅದೇ ಬೇಜಾರು. ಜೊತೆ ಯಾರು ಇದ್ದರೆ ಸರಿ ಆಗುತ್ತೆ. ಒಬ್ಬೊಬ್ಬರು ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಹಾಕೊಳ್ಳೇಬೇಕು. ನಮ್ಮ ಹುಡುಗ ಇದ್ದ, ಬಟ್ ಅವನ್ನ ಮನೆ ಕಳಿಸ್ದೆ. ಹೋಗು ಫ್ರೆಶ್ ಅಪ್ ಆಗ್ಬಿಟ್ಟು ನಾಳೆ ಬರೆಯುವಂತ ತಿರ್ಗಾ ಬರಬೇಕಲ್ಲ ಅಂದ್ಬಿಟ್ಟು ಮನೆಗೆ ಕಳಿಸ್ಬಿಟ್ಟೆ. ಅವನಿದ್ದಿರು ಸರಿಯಾಗೋದು.
ಅವನು ಮನೆ ಕಳ್ಸಾಗಿತ್ತು, ಇವಾಗ ಏನೋ ಮಾಡೋಂಗಿಲ್ಲ. ಬನ್ನಿ ಬ್ರೋ, ಲೋಡೆಲ್ಲ ಆಯಿತು. ಲೋಡೆಲ್ಲ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಟೈಮ್ ಆಲ್ರೆಡಿ ಅಲ್ಲೇ ಬಿಟ್ಟೆ, 8:15 ಬಿಟ್ಟೆ. ಟೈಮ್ ಇವಾಗ 9 ಗಂಟೆ ಆಗೈತೆ. ಮನೆ ಹತ್ರ ಬಂದಿದ್ದೀನಿ. ಎಂತಕ್ಕೆ ಮನೆಗೆ ಹೋಗ್ತಿದ್ದೀನಪ್ಪ ಅಂದರೆ ನಾಳೆ ಭಾನುವಾರ, ನಾಳೆ ಹೋದ್ರು ನಾಳೆ ಗಾಡಿ ಖಾಲಿ ಮಾಡೋಕ್ಕಾಗಲ್ಲ. ಹಂಗಾಗಿ ಆರಾಮಾಗಿ ಮನೇಲಿದ್ದು ನಾಳೆ ಮಧ್ಯಾಹ್ನ ಇಲ್ಲ ನಾಳೆ ಸಂಜೆ ಹಂಗೆ ಹೊರಡು, ನಾಳೆ ಸಂಜೆ 4 ಗಂಟೆಗೆ ಹೊರಟ್ರು ಆರಾಮಾಗಿ ಹೋಗ್ಬೋದು. ನಾಡ್ದು ಬೆಳಗ್ಗೆನೆಲ್ಲ ಓಪನ್ ಆಗೋದು ಆಫೀಸ್ಗಳೆಲ್ಲ, ನಾಡ್ದು ಬೆಳಗ್ಗೆ ಡೆಲಿವರಿ ಕೊಟ್ಟರಾತ್ತೆ. ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಸೀದಾ ಮನೆಗೆ ಹೋಗಿ ಸ್ನಾನ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕಂದ್ರೆ ಇನ್ನು ನಾಳೆ ಮಧ್ಯಾಹ್ನನೇ ಹೇಳೋದು. ಮತ್ತು ನಾಳೆ ಹೊರಡುವಾಗ ಸಿಗುವ. ಹಾಯ್ ಫ್ರೆಂಡ್ಸ್, ಎಣ್ಣೆನೇ ಲೋಡ್ ಮಾಡಿ ತಂದು ನಿಲ್ಲಿಸಿದ್ದೆ. ಎಣ್ಣೆ ಶನಿವಾರ, ಇವತ್ತು ಭಾನುವಾರ. ತಂದು ನಿಲ್ಲಿಸಿದ್ದನು ಇವಾಗ ಮನೆಯಿಂದ ಹೊರಟಿದ್ದೀನಿ. ಕಳೆದ ವಾರನೂ ಅಷ್ಟೇ ಮನೆಯಿಂದ ಹೊರಟಾಗ ಮಳೆ ಸ್ಟಾರ್ಟ್ ಆಗಿತ್ತು. ಈ ವಾರನೂ ಅಷ್ಟೇ ಸೇಮು ಮನೆಯಿಂದ ಹೊರಟಿದ್ದೀನಿ, ಮಳೆ ಸ್ಟಾರ್ಟ್ ಆಗಿದೆ. ಏನು ಟೈಮಿಂಗ್ಸ್ ನೋಡಿ ನಮ್ಮದು. ಕಳೆದ ವಾರನೂ ಮಳೆ, ಈ ವಾರನೂ ಮಳೆ. ಈಗ ಇಲ್ಲಿಂದ ಹೊರಟ್ರೆ ಸೀದಾ ಬಂಕು. ನನ್ನ ತಮ್ಮ ಇನ್ನೂ ಬಂದಿಲ್ಲ, ಅವನು ಮೆಟ್ರೋ ಹತ್ಕೊಂಬರೋಕೆ ಕೇಳಿದ್ದೀನಿ. ಅವ್ನು ಸೀದಾ ಅಲ್ಲಿ ಮಾಧವರ ಹತ್ರ ಬರ್ತಾನೆ. ನಾನು ಹೋಗಿ ನೈಸ್ ರೋಡ್ ಇಳಿತೀನಿ, ಅವನು ಅಲ್ಲೇ ಸಿಗ್ತಾನೆ. ಮನೆ ಹೋಗೋಣ, ಬಂಕಿಗೆ ಡೀಸೆಲ್ ಹಾಕಿಸ್ಕೊಂಡು ಅವನು ಕರ್ಕೊಂಡು ನಾನ್ ಸ್ಟಾಪ್ ಹೋಗೋಣ. ತಿರ್ಗಾ ಅದೇ ಬುಕ್ ಲೋಡು. ಕಳ್ಸತಿ ಎಳಿಯಾಳ ಇತ್ತು, ಈ ಸತಿ ಎಳಿಯಾಳ ಕ್ಯಾನ್ಸಲ್ ಆಗಿ ಹುಬ್ಳಿ 2 ಪಾಯಿಂಟ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಒಟ್ಟಿಗೆ 6 ಪಾಯಿಂಟ್ ಈ ಸತಿ. ಬನ್ನಿ ಶೆಲ್ಫ್ ಮಾಡೋಣ, ಹೊರಡೋಣ. ಡೀಸೆಲ್ಲು ಕಮ್ಮಿ ಐತೆ, ಹೊರಡೋಣ. ಮಳೆ ಬಂತು, ಹಂಗಾಗಿ ಗ್ಲಾಸ್ನೂ ತೊಳಿನಿಲ್ಲ. ಆ ಕಡೆಗೆಲ್ಲ ನೆಲಮಂಗ್ಲ ಕಡೆ ಎಲ್ಲ ಮಳೆ ಇದೆಯಂತೆ, ಹಂಗಾಗಿ ಗ್ಲಾಸ್ ಏನೋ ತೊಳಿತಾ ಇಲ್ಲ. ಹೊರಡುವ. ಮುಂದೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ ಏನೇನು ಕತೆ ಅಂತ. ನೋಡೋಣ. ಬರೀ ಇಲ್ಲಿಲ್ಲೇ ಆಗ್ತಿದ್ದಾವೆ, ಇಲ್ಲಿಲ್ಲೇ ವರ್ಕೌಟ್ ಆಗ್ತೈತೆ, ಹಂಗಾಗಿ ಇಲ್ಲಿಲ್ಲೇ ಮಾಡ್ತಿದ್ದೀನಿ. ನೋಡೋಣ, ಈ ತಿಂಗಳು ಕಳೀಲಿ. ಈ ತಿಂಗಳು ಕಳೆದು ಮುಂದಿನ ತಿಂಗಳಲ್ಲಿ ಏನಾದ್ರು ಲಾಂಗ್ ಹೋಗೋಕ್ಕಾದ್ರೆ ಟ್ರೈ ಮಾಡ್ತೀನಿ. ಈ ತಿಂಗಳು ಬುಕ್ಸ್ ಲೋಡ್ ಇರೋದ್ರಿಂದ, ಇಲ್ಲೇ ವರ್ಕೌಟ್ ಆಗ್ತಿರೋದ್ರಿಂದ ಇಲ್ಲೇ ಓಡಿಸ್ತಾ ಇದ್ದೀನಿ. ಬನ್ನಿ ಹೊರಡೋ. ಇದೇ ಬಂಕ್ ಹತ್ರ ಹಾಕ್ಸಿದ್ದು, ಭಾರತ್ ಬಂಕು. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಬಂಕಿದು. ಬನ್ನಿ ಹೊರಡೋಣ. 7,908 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ. ಸಾಕು, ಅರ್ಧ ಟ್ಯಾಂಕ್ ಬಂದೈತೆ. ಆರಾಮಾಗಿ ಹೋಗಿ ಎಲ್ಲ ಕಡೆ ಖಾಲಿ ಮಾಡ್ಕೊ ಬರ್ಬೋದು. ಸೀದಾ ಹೊರಡೋಣ. ವೆದರು ಮಳೆ ಬಂದೋಗಿರೋದಕ್ಕೆ ಎಷ್ಟು ಕೂಲ್ ಆಗೈತೆ ಗೊತ್ತಾ. ಇದು ನಮ್ಮ ಮನೆ ಇರೋ ಏರಿಯಾ. ಸಿಂಪಲ್ ಆಗಿತ್ತು. ನಾನು ಬಂದಾಗ 2 ವರ್ಷದಿಂದ ಏನೂ ಅಂದರೆ ಏನೂ ಇರಲಿಲ್ಲ. ಇವಾಗ ಸಿಟಿ ಮಾಡಾಕ್ಬಿಟ್ಟವ್ರೆ. ಮುಂಚೆ ಹಳ್ಳಿ ಥರ ಇತ್ತು, ಇದು ಕಾಣ್ಕಲ್ ವಿಲೇಜು ಹಳ್ಳಿ ಥರ ಇತ್ತು. ಇವಾಗ ನೋಡಿ ಎಲ್ಲ ಸಿಟಿ ಮಾಡಾಕ್ಬಿಟ್ಟವ್ರೆ. ಹಿಂಗೆ ಎಲ್ಲ ಅಪ್ಡೇಟು. ಈ ರೋಡಲ್ಲಿ ಹೋಗ್ಬೇಕು. ಆ ರೋಡಲ್ಲಿ ಹೋದರೆ ಸೀದಾ ನಮ್ಮ ಮನೆ 2 ಕಿಲೋಮೀಟ್ರ್ ಹೋಗ್ಬೇಕು. ಹೊರಡುವ. ನಿನ್ನೆನೂ 2 ಗಾಡಿ ಲೋಡ್ ಆಗಿದ್ದು. ಇನ್ನೊಂದು ಗಾಡಿಯವರು ಅವ್ರು ನೆಲಮಂಗಲದಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾರೆ. ಅವ್ರ ಮನೆ ಅಲ್ಲೇ ಇರೋದು. ಬಾ ಒಟ್ಟಿಗೆ ಹೊರಡೋಣ ಅಂತ ಹೇಳೋರೆ. ಸೀದಾ ನೆಲಮಂಗಲ ಹೋಗೋಣ. 2 ಗಾಡಿನೂ ಒಟ್ಟಿಗೆ ಹಿಂದೆ ಮುಂದೆ ಹೋಗೋದ್ರಾಯ್ತು. ಬನ್ನಿ ಹೋಗೋಣ ಸೀದಾ. ಮಾಧವರ ಟೋಲ್ ಹತ್ರ ಬಂದೆ, ರೀಚ್ ಆದೆ. ಇಲ್ಲೊಂದು ಗಾಡಿ ಹೋಗ್ತೈತೆ, ಇದು ನಮ್ಮ ಮಾವನ ಗಾಡಿ. ಆ ಗಾಡಿ ಮಂಗಳೂರಿಗೆ ಲೋಡ್ ಮಾಡ್ಕೊ ಹೋಗ್ತೈತೆ. ನಮ್ಮ ಹುಡುಗ ಇಲ್ಲೇ ಬಂದು ಮುಂದೆ ನಿಂತಾನೆ. ನಮ್ಮ ಮಾವನ ಗಾಡಿ ಡ್ರೈವರು. ಅವ್ರು ಮಂಗಳೂರಿಗೆ ಹೋಗ್ತಾರೆ ಮನೆ ಸಾಮಾನು ತಂದ್ಕೊಂಡು. ನಮ್ಮ ಹುಡುಗ ಇಲ್ಲೇ ಅವನೇ. ಬನ್ನಿ ಅವನ್ನ ಕರ್ಕೊಳ್ಳೋಣ, ಹೋಗೋಣ. ಇಲ್ಲೇ ಬರ್ತಾವನು. ತುಮಕೂರು ಬೈಪಾಸ್. ಅವರು ಯಾರು ತುಮಕೂರು ಬೈಪಾಸಿಗೆ ಬರ್ತಾರಂತೆ. ಅವ್ರನ್ನ ಕರ್ಕೊಂಡು ಬೈಪಾಸಲ್ಲಿ ಬಿಟ್ಬಿಟ್ಟು ನಾವು ಸೀದಾ ಹೊರಡ್ಬೋಗ್ರಿ. ನೆಲಮಂಗಲದಲ್ಲಿ ನಮ್ಮ ತಮ್ಮನ ಹತ್ತಿಸ್ಕೊಂಡು ಹೊರಟವರು. ಸೀದಾ ಬರ್ತಾ ಇದ್ದೀವಿ. ಎಲ್ಲಿದ್ದೀವಪ್ಪ ಅಂದರೆ ಇವಾಗ ಎಕ್ಸಾಕ್ಟಾಗಿ ಸೀದಾ ಹತ್ತತ್ರ ಇದ್ದೀವಿ. ಏನು ಒಯ್ತೈತೆ ಮಳೆ ಅಂದರೆ ಇದನ್ನು ಮಳೆಗಾಲನೋ ಬೇಸಿಗೆಗಾಲನೋ ಒಂದು ಗೊತ್ತಾಗ್ತಾ ಇಲ್ಲ. ಆ ರೇಂಜಿಗೆ ಮಳೆ ಬರ್ತೈತೆ. ಹಿಂದೆ ಎಲ್ಲ ಗುಡುಗು ಮಿಂಚಿತ್ತು, ಬೆಂಗಳೂರಲ್ಲಿ ಹನಿ ಇತ್ತು. ಇಲ್ಲಿ ನೋಡಿ ಯಾವ ಥರ ಒಯ್ತೈತೆ ಮಳೆ ಅಂತ. ಸರಿ ಹೊಡಿತೈತೆ ಮಾತ್ರ. ಹೆಂಗೆ ಇದು ಫುಲ್ಲು ಕನ್ಫ್ಯೂಸು. ಇದು ಬೇಸಿಗೆನೋ ಮಳೆಗಾಲನೋ ಗೊತ್ತಾಗ್ತಾ ಇಲ್ಲ. ದುರ್ಗಾ ಬೈಪಾಸ್ ಹತ್ರ ಬಂದ್ಬಿಟ್ಟು ಲಾಸ್ಟ್ ಟ್ರಿಪ್ ಹೋದಾಗ ಊಟ ಮಾಡಿದ್ವಲ್ಲ ಡಾಬಾ, ಸೇಮ್ ಅದೇ ಡಾಬಾದಲ್ಲಿ ಹೋಗಿ ಊಟ ಮಾಡ್ಕೊಬಂದು. ಟೈಮ್ 10:15. ಫೋನ್ ಮಾಡಿದ್ದೆ. ಅವರು ಮೊದಲನೇ ಪಾಯಿಂಟಿಗೆ ಅವರು ಬೆಳಗ್ಗೆ 8 ಗಂಟೆ ಮೇಲೆ ಬರ್ತಾರಂತೆ. ಹಂಗಾಗಿ ಅಲ್ಲೋಗಿ ಏನು ಪ್ರಯೋಜನ ಇಲ್ಲ. ಆರಾಮಾಗಿ ಹೋಗೋಣ. ಸೀದಾ ಹೋಗಿ ಬಂಕಾಪುರ ಟೋಲಲ್ಲಿ ಹೋಗಿ ಮಲ್ಕೊಂಡು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಹೋದ್ರೆ ಆಗುತ್ತೆ. ಸಿಕ್ಕಾಪಟ್ಟೆ ಮಳೆ ಬರೋಂಗೆ ಆಗ್ಬಿಟ್ಟೈತೆ. ಮೋಡ ಎಲ್ಲ ಫುಲ್ಲು ಮಿಂಚುತ್ತೈತೆ. ಮಳೆ ಬರ್ಬೋದು ಅನಿಸುತ್ತೆ. ನಮ್ದೇನು ಸಮಸ್ಯೆ ಇಲ್ಲ. ಫುಲ್ಲು ಟಾಪಾಗಿ ಕವರ್ ಮಾಡಿಬಿಟ್ಟಿದ್ದೀವಿ. 2 ಟಾರ್ಪಲ್ ಹಾಕಿ. ಒಂದು ಹನಿ ಅಂತೂ ನೀರು ಹೊಡಿಕೆ ಹೋಗ್ತಿಲ್ಲ.
ಬನ್ನಿ ಇಲ್ಲಿಂದ ಹೊರಡೋಣ. ಬೆಂಗಳೂರಲ್ಲಿ ಹೊರಟೋರು. ಬೆಂಗಳೂರಿಂದ ಎಲ್ಲೂ ನಿಲ್ಲಿಸ್ನಿಲ್ಲ ಗಾಡಿನ, ಸೀದಾ ನಾನ್ ಸ್ಟಾಪ್ ಬಂದು ಇವಾಗ ಇಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದ್ದೆ. ಊಟ ಆಯಿತು. ಈಗ ಇಲ್ಲಿಂದ ಹೊರಟ್ರೆ ಸೀದಾ ಬಂಕಾಪುರ ಹೋಗಿ ನಿಲ್ಸೋಣ, ಮಲ್ಕೊಳ್ಳೋಣ, ತಿರ್ಗಾ ಅದೇ ರೆಗ್ಯುಲರ್ ರೋಟೀನು. ಬನ್ನಿ ಸೀದಾ ಬೆಳಗ್ಗೆ ಸಿಗು. ದುರ್ಗಾದಲ್ಲಿ ಊಟ ಮಾಡ್ಕೊಂಡು ಹೊರಟೋರು. ಸೀದಾ ಓಡಿಸ್ತಾನೆ ನೀನು ಗಾಡಿನ, ಎಲ್ಲೂ ನಿಲ್ಸೇ ಇಲ್ಲ. ನಿಲ್ಸೋ ಸಲ ಮಾಡೋಣ ಟೀ ಕುಡಿಯೋಕೆ ನಿದ್ದೆಗಿದೆ ಏನು ಬರ್ನಿಲ್ಲ. ಮಳೆ ಯಾವ ರೇಂಜಿಗೆ ಹೋಯ್ತೈತೆ ಅಂದರೆ ದುರ್ಗಾ ಬೈಪಾಸ್ ಬಿಟ್ಟು ಮುಂದೆ ಬಂದು ಬೈಪಾಸ್ ಬಿಟ್ಟು ಒಂದು 5 ಕಿಲೋಮೀಟ್ರ್ ಮುಂದೆ ಬಂದಿದ್ದು ಅಷ್ಟೇ, ಅಲ್ಲೇ ಸ್ಟಾರ್ಟ್ ಆಗಿದ್ದು ಮಳೆ. ಹೊಯ್ತಾನೆ ಐತೆ, ಮಳೆನೇ ಕಮ್ಮಿ ಆಗಿಲ್ಲ. ಗುಡುಗು, ಮಿಂಚು, ಸಿಡ್ಲು ಒಂದೊಂದು ಸತಿ ಬೆಳಕರ್ದಂಗೆ ಆಯ್ತದೆ. ಆ ರೇಂಜಿಗೆ ಹೊಡಿತೈತೆ ಮಳೆ. ಇಲ್ಲಿ ನಮಗೆ ಕನ್ಫ್ಯೂಸು, ಬೇಸಿಗೆನೋ ಮಳೆಗಾಲನೋ ಒಂದು ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ಹೋಯ್ತೈತೆ ಮತ್ತೆ ಮಳೆ. ಯಾವುದು ನೆನೆದವ್ರು ಸಾಕು, 2 ಟಾರ್ಪಲ್ ಹಾಕಿರೋದು ನೆನೆದಿರಲ್ಲ ಅನ್ನೋದೊಂದು ಧೈರ್ಯ. ನೆನೆದ್ರೆ ಅಷ್ಟೇ ಗೋವಿಂದ ಅನ್ನಂಗೆ ಆಗ್ಬಿಡ್ತದೆ. ಮನೆ ಹೋಗೋಣ ಸೀದಾ ಬಂಕಾಪುರ ಹೋಗ್ಬಿಟ್ಟು ಇಷ್ಟ ಮಲ್ಕೊಳ್ಳೋದೆಯಾ, ಏನು ತೊಂದರೆ ಇಲ್ಲ, ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಹೋಗೋಣ. ಇಲ್ಲಿಗೆ ಮಳೆ ನಾವು ಮುಂದಕ್ಕೂ ಮಳೆ ಬಂದೈತೆ ಗೊತ್ತಿಲ್ಲ, ಮಾತ್ರ ಮಳೆ ಹೋಯ್ತಾನೆ ಐತೆ. ಟೈಮು 1:15 ಆಯಿತು ಕರೆಕ್ಟಾಗಿ. ಸದ್ಯಕ್ಕೆ ಈಗ ಬಂಕಾಪುರ ಟೋಲ್ಗೆ ರೀಚ್ ಆಗಿದ್ದೀನಿ. ಬನ್ನಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಹೊರಡೋಣ. ಬೆಳಗ್ಗೆ ಒಂದು 6 ಗಂಟೆಗೆ 7 ಗಂಟೆಗೆ ಎದ್ರು ಆರಾಮಾಗಿ ಹೊರಡ್ಬೋದು. ನೋಡಿ ಇದೇ ಟೋಲು, ಬಂಕಾಪುರ ಟೋಲು. ಗಾಡಿ ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕ್ಬೇಕು, ಇಲ್ಲೇ ಜಾಗ ಐತೆ. ಆರಾಮಾಗಿ ಇಲ್ಲೇ ಮಲಗೋಣ. ಮಲಗಿಬಿಟ್ಟು ಬೆಳಗ್ಗೆ ದೊಡ್ಡರಾಗುತ್ತೆ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್, ಮತ್ತು ಬೆಳಗ್ಗೆ ಸಿಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು, ಗುಡ್ ಮಾರ್ನಿಂಗ್. ರಾತ್ರಿ ಬಂದು ಮಲ್ಕೊಂಡವನು 12:45, 1 ಕಾಲೇನೋ 1 ಗಂಟೆನೋ ಟೈಮ್. ಇವಾಗ 6:15. ಇವಾಗ ಎದ್ದಿದ್ದೀನಿ. ರಾತ್ರಿ ಬಂದೈತೆ ಮಳೆ ನೋಡಿ. ರಾತ್ರಿ ಮಳೆ ಬಂದೈತೆ. ಏನು ಕತೆ, ವೆದರ್ ನೋಡಿ ಹೆಂಗೆ ಆಗ್ಬಿಟ್ಟಿದೆ. ಫುಲ್ಲು ಮೋಡ ಐತೆ. ಈ ಗಾಡಿನೂ ಬಂತು. ಬನ್ನಿ ಹೋಗೋಣ, ಒಂದು ಟೀ ಹಾಕೊಳ್ಳೋಣ. ಒಂದು ಟೀಗೆ ಕುಡ್ಕೊಬಿಟ್ಟು ಇಲ್ಲಿಂದ ಹೊರಟ್ಬಿಟ್ಟು ಸೀದಾ ಪಾರ್ಟಿಗೆ ಹೋಗೋಣ. ಬರ್ರಿ. ಬಂಕಾಪುರದ ಹತ್ರ ಎಲ್ಲ ಮಳೆ ಹೋಯ್ತು. ರಾತ್ರಿ ಮಳೆ ಹೋಯ್ತು. ಈಗ ಇಲ್ಲಿ ನೋಡಿ ಸುತ್ತ ಜಮೀನು ಜಾಗಗಳು ಹೆಂಗಿದಾವೆ. ಜಮೀನು ಇರೋ ಕಡೆಗೆ ಮಳೆ ಬರಲ್ಲ, ಸಿಟಿ ಇರೋ ಕಡೆಗೆ ಮಳೆ ಬರ್ತದೆ. ಹಂಗಾಗ್ಬಿಟ್ಟೈತೆ ಪಾಪ ರೈತರ ಪರಿಸ್ಥಿತಿ. ಏನು ಮಾಡ್ತಾರೆ ನೋಡಿ, ಹಿಂಗೈತೆ. ಬಂದೆ ನಾನು ಲೊಕೇಶನ್ ಹತ್ತತ್ರ, ಕುಂದಗೋಳ ಹತ್ತತ್ರ ಇದ್ದೀನಿ. ಇನ್ನೇನೊಂದು 3 ಕಿಲೋಮೀಟ್ರ್ ಐತೆ ಅಷ್ಟೇ ಲೊಕೇಶನು. ಹೋಗ್ಬಿಟ್ಟು ಲೊಕೇಶನ್ಗೆ ಮೊದಲನೇ ಪಾಯಿಂಟ್ ಖಾಲಿ ಮಾಡ್ಕೊಳ್ಳೋಣ. ಇವತ್ತು ಬರೋಬ್ಬರಿ 6 ಪಾಯಿಂಟ್ ಖಾಲಿ ಮಾಡಬೇಕು. ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಟ್ರೈ ಮಾಡೋಣ. ಟೈಮ್ 8 ಗಂಟೆ ಆಯ್ತಾ ಬಂತು. 8 ಗಂಟೆಗೆ ಬನ್ನಿ ಅಂತ ಹೇಳಿದರು. ಕರೆಕ್ಟಾಗಿ 8 ಗಂಟೆ ಹೊತ್ತಿಗೆಲ್ಲ ರೀಚ್ ಆಗ್ತೀನಿ. ಬರ್ರಿ ಹೋಗುವ. ಇನ್ನೂ ಟಿಫನ್ ಮಾಡಿಲ್ಲ, ಆದರೆ ಟಿಫನ್ ಈಗಲೇ ಮಾಡೋದು. ಇಲ್ಲ ಅಂದರೆ 1 ಪಾಯಿಂಟ್ ಖಾಲಿ ಮಾಡಿ ಮತ್ತೆ ಟಿಫನ್ ಮಾಡೋದು. ನೋಡೋಣ ಆಗುತ್ತೆ. ಹೋಗೋಣ ಸೀದಾ. ಫಸ್ಟ್ ಪಾಯಿಂಟ್ ಅನ್ಲೋಡಿಂಗ್ ಮುಗಿಸ್ತು. ಸೆಕೆಂಡ್ ಪಾಯಿಂಟಿಗೆ ಹೋಗ್ಬೇಕು. ನಮ್ಮ ಹುಡುಗ ಹೋಗ್ತಾ ಇದ್ದಾನೆ. ಅದು DC ಸೈನ್ ಹಾಕಿಸ್ಕೊಂಡು ಬರ್ತಾನೆ. ಅಷ್ಟೊತ್ತಿ ನಾವು ಇದೊಂಚೂರು ಕಟ್ಕೊಬಿಟ್ಟು ಅಲ್ಲೇ ತಿಂಡಿ ಹೋಟ್ಲೈತೆ, ಅಲ್ಲೇ ಹೋಗಿ ಟಿಫನ್ ಮಾಡ್ಕೊಂಡು ಸೀದಾ ಕಲ್ಗಡಿಕೆಗೆ ಹೋಗೋಣ. ಅವ್ರಿಗಿನ್ನೂ ಫೋನ್ ಮಾಡಿಲ್ಲ. ಫೋನ್ ಮಾಡ್ಕೊಂಡು ಸೀದಾ ಕಲ್ಗಡಿಕೆಗೆ ಹೋಗ್ಬಿಟ್ಟು ಅಲ್ಲಿ ಖಾಲಿ ಮಾಡಿದ್ರೆ ಹುಬ್ಳಿ ಧಾರವಾಡ 4 ಪಾಯಿಂಟು, 2 ಅಕ್ಕಪಕ್ಕನೇ ಪಟ ಅಂತ ಆಗೋಯ್ತವೆ. ಬನ್ನಿ ಅಗ್ಗಲ್ಲ ಹಾಕೊಂಡು ಟಿಫನ್. ಟೈಮು 11 ಗಂಟೆ ಆಯಿತು. 11 ಗಂಟೆಗೆ ಆಲ್ರೆಡಿ 2 ಪಾಯಿಂಟ್ ಮುಗಿಸ್ ಹೋಗ್ತಿದ್ದೀವಿ. ಒಂದು 2 ಎತ್ತು ಹಾಕಬಿಡ್ಬೇಕು ಒಳಿಕಂಗೆ. ಎಷ್ಟು ಕುರಿಗಳಿದಾವೆ ನೋಡ್ರಿ. ಆ ಕುರಿಗಳು ಲೆಕ್ಕ ಹಾಕಿದ್ರೆ ನಮ್ಮ ಗಾಡಿ ರೈಟ್ ಆಗೋಗ್ಬಿಡ್ತದೆ. ಯಾವುದೋ ಒಂದು ಡೈಲಾಗ್ ಹೊಡಿತಾರಲ್ಲ, ಕೋಟಿ ಕೊಳ ನೀನು ಅಂತ, ಆ ಥರ. ಟೈಮು 11 ಗಂಟೆ 11:15. 2 ಪಾಯಿಂಟ್ ಮುಗಿಸಿದ್ದೀವಿ. ಈಗ 3ನೇ ಪಾಯಿಂಟಿಗೆ ಹೋಯ್ತಿದ್ದೀವಿ ಹುಬ್ಳಿ. ಏನೇ ಆಗಲಿ ಇವತ್ತು ಗಾಡಿ ಫುಲ್ಲು ಕಂಪ್ಲೀಟಾಗಿ ಖಾಲಿ ಮಾಡಲೇಬೇಕು. ನೋಡೋಣ, ಕಳಿಸತಿ 2 ಪಾಯಿಂಟ್ ಉಳ್ಕೊಬಿಟ್ಟು
ಈ ಸತಿ ಕಂಪ್ಲೀಟಾಗಿ ಖಾಲಿ ಮಾಡೋಣ. ನೋಡೋಣ ಹೋಗೋಣ. ತಿಂಡಿ ಮಾಡ್ಕೊಂಡು ಅಲ್ಲಿಂದ ಬಂದು ಸೀದಾ ಟಕ ಅಂತ 10 ನಿಮಿಷಕ್ಕೆ ಇಲ್ಲೇನು 90 ಮಾಡಲಿದ್ದು ಕರೆಕ್ಟಾಗಿ 20 ನಿಮಿಷ ಖಾಲಿ ಮಾಡಾಕ್ತು. ಇವಾಗ ಹುಬ್ಳಿಗೆ ಫೋನ್ ಮಾಡಿದ್ದು ಅವರು ಬನ್ನಿ ಅಂತ ಅಂದವ್ರೆ. ಹೋಗೋಣ ಹುಬ್ಳಿಗೆ ಹೋಗ್ಬಿಟ್ಟು ಅಲ್ಲೇ ಇಳಿಸಿದ್ರೆ ಹುಬ್ಳಿಲಿ ಅಕ್ಕಪಕ್ಕ 2 ಕಡೆ ಇದೆ. ಅದು ಬಿಟ್ರೆ ಧಾರವಾಡ ಅಕ್ಕಪಕ್ಕ ಲಾಸ್ಟ್ ಟೈಮು ಖಾಲಿ ಮಾಡೋದು ಅಲ್ವಾ, ಆ ಕಡೆ ಈ ಕಡೆ ಹಂಗೇನೆ ಅದು ಖಾಲಿ ಮಾಡಿದರೆ ಇವತ್ತಿಗೆ ಈ ಟ್ರಿಪ್ ಮುಗಿಯುತ್ತೆ. ಬನ್ನಿ ಮುಗಿಸೋಣ ಬೇಗ. 3ನೇ ಪಾಯಿಂಟಿಗೆ ಬಂದು 10 ನಿಮಿಷ ಮೇಲಾಯಿತು. ಎಲ್ಲಿಗೆ ನಾನು ಅಲ್ಲಿಂದ ಹೊರಟಾಗಲೇ ಫೋನ್ ಮಾಡಿದ್ದೆ, ಬರ್ರಿ ಸರ ಬೇಗ ಖಾಲಿ ಮಾಡಬೇಕು ಅಂತ. ಈ ಗೌರ್ಮೆಂಟ್ ಸ್ಕೂಲ್ ಮಾಸ್ಟರ್ಗಳದ್ದು ಬರ್ರಿ ಇದೆ ಆಯಿತು ಹೇಳಿ ಇಲ್ಲಿ ನಾವು ಬಂದು ಅರ್ಧ ಗಂಟೆ ಕಾಯಿಸಾದ್ಮೇಲೆ ಅವ್ರು ಬರೋದು. ಏನು ಮಾಡೋದು ನೋಡಿ, ನಾನು ಬಂದಿದ್ದೀನಿ ಇಲ್ಲೇ ಲೊಕೇಶನಲ್ಲಿ ಇದ್ದೀನಿ. ಇದೇ ಸ್ಕೂಲು ಶಾಸಕರ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಅಂತ ಐತೆ. ಬಿಸಿಲು ತಾಳಕ್ಕಾಗದೆ ಜ್ಯೂಸ್ ತಂದಿದ್ದೀವಿ. ಜ್ಯೂಸು ಪಪ್ಸು ಸದ್ಯಕ್ಕೆ ಇವತ್ತಿಂದ ಇದೆ ಊಟ. ಇವತ್ತು ಗಾಡಿ ಖಾಲಿ ಮಾಡಲೇಬೇಕು. ನೋಡೋಣ ಫೋನ್ ಮಾಡಿ ಹೇಳಿದೆ, ಮತ್ತು ಇನ್ನೊಂದ್ಸತಿ ಬರ್ತೀನಿ ಒಂದು 5 ನಿಮಿಷ ಅಂತಂದರು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಬೇಗ ಖಾಲಿ ಮಾಡೋಣ, ಬೇಗ ಖಾಲಿ ಮಾಡ್ಕೊಂಡು ಹೋಗೋಣ. ಯಾರ ಎಲ್ಲ ಬರ ಬಾಲ್ಬೇಕ ಬರ ಬಾರ ಬರ್ತೀನಿ ಬರ ಕುಯ್ದಾಕ ಇವನ್ನ ಇವ್ ಕುಯ್ದಾಕ ನೀವನ್ನ ಏನ್ ಬೇಕಾ? ಯಾವ್ರ ನಿಂದ? ನೀನ್ ಸೋಮವಾರ ಅಂತ ಕೇಳಲಿಲ್ಲ ತಮ್ಮ. ಯಾವ್ರ ನಿಂದ? ಬಾದಾಮಿ. ಎಷ್ಟನೇ ಕ್ಲಾಸ್? 5. ಯಾವ ಸ್ಕೂಲು? ಚಿಕ್ಕಮಠ. ಎಲ್ಲಿ ಬರ್ತದ? ಇದೆಯಾ? ನಿಂದ ಯಾವ್ರ? ಹಾ, ಎಷ್ಟನೇ ಕ್ಲಾಸ್ ನೀನ? 10th. ಎಲ್ಲ ನಗಡ ಸ್ಮೈಲ್ ಮಾಡ. ನೀ ಸ್ಮೈಲ್ ಮಾಡ. ನೋಡ್ರಿ ಇವಾಗ ನಿಮಗೆ ಬಾಲ್ ಬೇಕಂತ. ಬಾಲ್ ಎಲ್ಲೋಯ್ತು ಮಗ? ಬಾಲು ಎಲ್ಲೈತ ಬಾಲ? ಎಲ್ಲಿ ಯಾಕೋಯ್ತು ಅಲ್ಲಿಗೆ? ಎಲ್ಲಿಗೆ ಹಚ್ತೆ ನಾನು? ಯಾವ ಬಾಲು? ಹಳದಿ ಕಲರ್ ಇರುತ್ತೆ. ನಿನಗೆ ಗೊತ್ತಿಲ್ಲ ನಿನ್ ಬಾಲೆ ಯಾವ ಕಲರ್ ಇರುತ್ತೆ ಅಂತ? ಯಾಕ್ರ ನಾಚ್ಕತಿದ್ದೀರಿ? ಬಾರ ಇಲ್ಲಿ ನೀನ. ಹಾಯ್ ಮಾಡ್ರಿ ಎಲ್ಲ. ಹಾಯ್ ಮಾಡ್ತಮ್ಮ. ಇವನ್ ಯಾಕೋ ನಾಚ್ಕತ್ತವನಪ್ಪ ಹೆಣ್ಣೋಡ್ಗಿತ್ತಾರ ನೋಡ್ರಿ. ನೋಡ್ರಿ ಇವನು ಸೇ ಬಿಡ್ರಿ ಇವ್ನ ಫೋಟೋ ತೆಗಿಣ. ನೋಡ ಕರೆಕ್ಟ್ ನಿಂತ್ಗಳ. 3ನೇ ಪಾಯಿಂಟ್ ರೀ. ಹುಬ್ಳಿ ಯಾವ್ದೋ ಸ್ಲಮ್ ಒಳಗೆ ಬಂದಾಗ ಆಗ್ಬಿಟ್ಟೈತೆ ನೋಡ್ರಿ. ರೋಡ್ ಹೆಂಗೈತೆ, 1 ಕಿಲೋಮೀಟ್ರ್ ರೋಡ್ ಪೂರ್ತಿ ಹಿಂಗೆ ಐತೆ. ಏನು ಮಾಡೋದು ನಮ್ಮ ಪರಿಸ್ಥಿತಿ? ಫುಲ್ಲು ಶೆಕೆ. ಇವಾಗ ಮುಗೀತು ಟೈಮ್. 3 ಗಂಟೆ ಆಯಿತು. ನಾವಿಲ್ಲಿ ಬಂದಾಗ 12:20 3 ಗಂಟೆ ಇಲ್ಲೇ ಆಗೋಯ್ತು. ಅವ್ರು ಬರೋಕ್ಕೆ 20 ನಿಮಿಷ ಲೇಟ್ ಮಾಡಿದರು. ಬುಕ್ಸ್ ಬಂಡಲ್ ಏನು ಜಾಸ್ತಿ ಇರಲಿಲ್ಲ, ಆದರೂ ತುಂಬ ದೂರ ಹೊರಬೇಕಿತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಇಲ್ಲಿಂದ ಇನ್ನೊಂದು ಇಲ್ಲೇ ಹುಬ್ಳಿಯಲ್ಲಿ ಇನ್ನೊಂದು ಪಾಯಿಂಟ್ ಐತೆ. ಇಲ್ಲಿಂದ ಕರೆಕ್ಟಾಗಿ 3 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗೋಣ. The next day. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ನಿನ್ನೆ ಎಲ್ಲ ಪಾಯಿಂಟ್ ಖಾಲಿ ಮಾಡೋಕ್ಕಾಗಲಿಲ್ಲ. ಅಂದರೆ 2 ಉಳ್ಕೊಂಡು ಲಾಸ್ಟ್ ಟೈಮ್ ಖಾಲಿ ಮಾಡೋದು ಗೊತ್ತಾ, ಧಾರವಾಡ 2 ಪಾಯಿಂಟ್ ಆಚೆ ಐತೆ. ಅದು 2 ಪಾಯಿಂಟ್ ಹಂಗೆ ಉಳ್ಕೊಂಡು ಅಲ್ಲಿ HDMC ಅಂತ ಹೋಗಿದ್ದು. ಹುಬ್ಳಿಲಿ 200 ಬಂಡ್ಲಿದ್ದು. ಇಲ್ಲಿ ಹೆಂಗೆ 2 ಗೋಡನ್ ಗಿಳಿಸಿದ್ವು, ಅಲ್ಲಿ 3 ಗೋಡನ್ ಗಿಳಿಸ್ಬೇಕು. ಒಂದೇ ಪಾಯಿಂಟಲ್ಲಿ 3 ಗೋಡನ್ ಗಿಳಿಸ್ಬೇಕು. ಹಂಗಾಗಿ ನೆನ್ನೆ ಅಲ್ಲೇ ಲೇಟಾಗಿ ಹೋಗ್ಬಿಡ್ತು. ಅಲ್ಲೇ ಸಂಜೆ 5:30-6 ಗಂಟೆ ಆಗೋಗ್ಬಿಡ್ತು. ಹಂಗಾಗಿ ನೈಟ್ ಇಲ್ಲೇ ಬಂದು ಮಲಗಿದ್ದು. ಇವಾಗ ಕಂಪ್ಲೀಟಾಗಿ ಗಾಡಿ ಖಾಲಿ ಆಯಿತು. ಟೈಮ್ ಇವಾಗ 10:30, ಇನ್ನೂ 10:30 ಅಷ್ಟೇ. ಗಾಡಿ ಫುಲ್ ಖಾಲಿ ಆಯಿತು. ಇವಾಗ ತಿರ್ಗಾ ಅದೇ ಬಿಸ್ಲರಿ ಲೋಡು. ಸೀದಾ ಅಲ್ಲಿಗೆ ಹೋಗೋಣ, ಲೋಡ್ ಮಾಡೋಣ. ಎಲ್ಲಿಗೆ ಲೋಡು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಗೋಡನ್ ಹತ್ರ ಹೋಗ್ಬೇಕು. ಬರ್ರಿ ಹೋಗ್ಬಿಟ್ಟು ಫ್ಯಾಕ್ಟ್ರಿ ಹತ್ರ ನೋಡೋಣ ಎಲ್ಲಿಗೆ ಏನು ಅಂತ ಹೇಳ್ತೀನಿ.